ಸ್ನೇಹಿತರೆ ಹಾಗೂ SSLCಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ SSLCಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕದ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಪ್ರಶ್ನೆ ಇದು. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ √2 ಇರಬಹುದು, √3 ಇರಬಹುದು, ಅಥವಾ √10 ಇರಬಹುದು, ಅಥವಾ 2 + √3 ಇರಬಹುದು. ಇಂತಹ ಸಂಖ್ಯೆಗಳನ್ನ ನಾವು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. ಈ ರೀತಿ ಪ್ರಶ್ನೆ ಕೇಳ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕದ ಒಂದು ಪ್ರಶ್ನೆ ಕೇಳ್ತಕ್ಕಂಥದ್ದು. ಇದನ್ನ ಇಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯವಿರ್ತಕ್ಕಂಥದ್ದು. ಈಗ ಇದರಲ್ಲಿ ಯಾವ್ದಾದ್ರು ಒಂದು ಅನ್ನ ಸಾಧಿಸೋಣ. ಉದಾಹರಣೆಗೆ √10 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋಣ. √10 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನೋಡ್ರಿ, √10 ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಳೋಣ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ. ನೋಡ್ರಿ, ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ಯಾವ ರೂಪದಾಗ ಇರ್ತಾವ? p/q ರೂಪದಾಗ ಇರ್ತಾವ. ಅಂಶ ಮತ್ತು ಛೇದನ ಹೊಂದಿರ್ತಾವ. ಅದರಿಂದ √10 ಅದು p/q ರೂಪದಲ್ಲಿ ಇರಲಿ. ಯಾವ ರೂಪದಲ್ಲಿ? p/q ರೂಪದಲ್ಲಿ ಇರಲಿ. ಇಲ್ಲಿ p ಮತ್ತು q ಗಳು ಸಹ ವಿಭಾಜ್ಯಗಳಾಗ್ತಾವು. ನಂತರ ಈ p/q ಭಾಗಾಕಾರ ಸಂಬಂಧ ಇರೋದ್ರಿಂದ q ಅನ್ನು ಈ ಕಡೆ ಸೈಡ್ ತಗೊಂಡ್ಬಂದಾಗ ಗುಣಾಕಾರ ಸಂಬಂಧ ಆಗ್ತದ. q ಗುಣಲೆ √10 ಆಗ್ತದೆ. q ಗುಣಲೆ √10 p ಆಗ್ತದೆ. ನಂತರ ಎರಡೂ ಕಡೆ ವರ್ಗ ಮಾಡೋಣ. ಎರಡೂ ಕಡೆ ವರ್ಗ ಮಾಡಿದಾಗ ಯಾಕೆ ವರ್ಗ ಮಾಡ್ಬೇಕಂದ್ರ √10 ಹೋಗಿಸ್ಬೇಕು. ರೂಟನ್ನು ಹೋಗಿಸ್ಬೇಕಾದ್ರೆ ವರ್ಗಮೂಲವನ್ನ ಹೋಗಿಸ್ಬೇಕಾದ್ರೆ ನಾವು ವರ್ಗವನ್ನ ತೆಗೆದುಕೊಳ್ಬೇಕು. ಎರಡೂ ಕಡೆ ವರ್ಗವನ್ನ ತೆಗೆದುಕೊಂಡಾಗ q² √2² ಕ್ಯಾನ್ಸಲ್ ಆಗ್ತದೆ. ರೂಟ್ ಅಂದ್ರೆ ಏನಾಗ್ತದೆ? 1/2 ಆಗಿರ್ತದೆ. √2 ಎರಡು ಕ್ಯಾನ್ಸಲ್ ಆಗಿ 10 ಉಳಿತದೆ. ಆಮೇಲೆ p². ನಂತರ ಇಲ್ಲಿ 10 = p². 10 p²/q² ಆಗ್ತದೆ. 10 p²/q² ಆಗ್ತದೆ. ಆದ್ರಿಂದ 10 p/q. ಇಲ್ಲಿ 10 ಮತ್ತು p ಅಪವರ್ತನಗಳಾಗ್ತಾವ. ಆದ್ರಿಂದ p 10k ಅಂತ ತಿಳ್ಕೊಳ್ಳೋಣ. p 10k. ಯಾಕಂದ್ರೆ ಇಲ್ಲಿ q² ಇರ್ತದೆ. q² 10 q² p² ಆಗ್ತದೆ. ಅವಾಗ ನಾವು ಇಲ್ಲಿ p q² ಅಂದ್ರೆ 10k ತೋರ್ನ ಎರಡೂ ಕಡೆ ವರ್ಗ ಮಾಡಿದಾಗ ಅವಾಗ ಏನಾಗ್ತದೆ? p² = 10k². ಅವಾಗ q² 10 × 10 k² ಆಗ್ತದೆ. ಅವಾಗ q² 10k². ಅದರಿಂದ 10/q², 10/q. ಆದ್ರಿಂದ 10 p ನ ಅಪವರ್ತನ ಆಗ್ತದೆ. ಆದ್ರಿಂದ p ಮತ್ತು q ಸಹ ಅವಿಭಾಜ್ಯ ಅಪವರ್ತನಗಳು ಎಂಬುದು ಅದರ ವೈರುಧ್ಯವಾಗಿರ್ತದೆ. ವೈರುಧ್ಯ ಅಂದ್ರೆ ವಿರುದ್ಧವಾಗಿರ್ತಕ್ಕಂಥದ್ದು. ಆದ್ರಿಂದ √10 ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತಕ್ಕಂಥದ್ದು. ಇನ್ನ ಡಿಫ್ರೆಂಟ್ ಆಗಿ ಬರ್ತಕ್ಕಂಥ ಸಮಸ್ಯೆ ನೋಡ್ರಿ. 7 + √10 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕು. ಅವಾಗ 7 + √10 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಳೋಣ. ಅದರ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ p/q ರೂಪ ಇರ್ತವೆ. ಅದರ ಅಂಶ ಮತ್ತು ಛೇದಕ ರೂಪ ಇರ್ತವೆ. ಆದ್ರಿಂದ 7 + √10 p/q. ಇಲ್ಲಿ p ಮತ್ತು q ಗಳು ಸಹ ಅವಿಭಾಜ್ಯಗಳು. ಆದ್ದರಿಂದ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ 7 ಈ ಕಡೆ ಸೈಡ್ ತಗೊಂಡ್ಬರೋಣ. ಅವಾಗ √10 p/q - 7 ಆಗ್ತದೆ. ನೆಕ್ಸ್ಟ್ 10 ಇಲ್ಲಿ 7/1 ಇರ್ತದೆ. ಅವಾಗ q ಮತ್ತು 1 ಲಸ q ಆಗ್ತದೆ. ಅದರಿಂದ p ಈ q ಈ ಕಡೆ ಗುಣಾಕಾರದಾಗ 7q ಆಗ್ತದೆ. ಅವಾಗ p - 7q/q ಆಗ್ತದೆ. ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ. ಇದು ವೈರುಧ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರೋದ್ರಿಂದ 7 + √10 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ನಿರೂಪಣೆ ಮಾಡಬಹುದು. ವಿದ್ಯಾರ್ಥಿಗಳು ಇದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ರೂಢಿಕೊಂಡು ಮಾಡಿಕೊಳ್ತಿರ್ತದೆ. ವಿದ್ಯಾರ್ಥಿಗಳು ಇವು ಸಮಸ್ಯೆ ಏನಾದ್ರು ತೋರಿಸಿದ್ರೆ ನನ್ನ ಚಾನಲ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.